ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಡಿಕೆಶಿ ಸಂಬಂಧಿ ರವಿ ಹಾಗೂ ರಾಜಣ್ಣ ನಡುವೆ ಪೈಪೋಟಿ ಹಿನ್ನೆಲೆಯಲ್ಲಿ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರ ನೇತೃತ್ವದಲ್ಲೂ ಕೂಡ ಒಂದು ಸಭೆ ಆಯಿತು, ಆದರೆ ಅಲ್ಲೂ ಕೂಡ ಒಂದು ನಿರ್ಧಾರವನ್ನು ಮಾಡಲಿಕ್ಕಾಗಲಿಲ್ಲ. ಹೈಕಮಾಂಡ್ ಮಧ್ಯ ಪ್ರವೇಶದಿಂದ ಚುನಾವಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸದ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆಯನ್ನ ಮುಂದೂಡಿರುವಂಥದ್ದು ಸಿಎಂ. ಆಕ್ಚುಲಿ ಸಿಎಂ ನೇತೃತ್ವದಲ್ಲೇ ಒಂದು ಸಭೆ ಆಯಿತು. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ಧರಾಗಿರಬೇಕು ಅನ್ನುವಂಥದ್ರ ಬಗ್ಗೆನೂ ಅವತ್ತು ಚರ್ಚೆ ಆಗಿತ್ತು. ಯಾಕೆಂದರೆ ಬಹುತೇಕ ಸದಸ್ಯರು ಕಾಂಗ್ರೆಸ್ನವರೇ ಆಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ತೀರ್ಮಾನಕ್ಕೆ ಬಂದು ಅವಿರೋಧವಾಗಿ ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಲಾಗಿತ್ತು. ಈಗ ಚುನಾವಣೆಯನ್ನೇ ಮುಂದೂಡಿಕೆ ಮಾಡಲಾಗಿದೆ. ಈ ಮಂತ್ ಎಂಡ್ ಒಳಗಡೆ ನಡೆಯಬೇಕಾಗಿತ್ತು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆ. ನಿಮ್ಮ ಮಾಜಿ ಸಚಿವ ಕೆಎನ್ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಅವರ ಸಂಬಂಧಿ ರವಿ, MLC ಆಗಿರುವಂಥ ರವಿ ಅವರ ನಡುವೆ ಪೈಪೋಟಿ ಇತ್ತು. ಆದರೆ ಯಾರನ್ನ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇತ್ತು. ಬಟ್ ತೀರ್ಮಾನ ಬರಲಿಕ್ಕೆ ಆಗಿಲ್ಲ ಅಂತ ಕಾಣಿಸುತ್ತೆ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿದೆ. ಸೊ ಹೀಗಾಗಿ ಚುನಾವಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿದೆ ಅಂದರೆ ಎರಡೂ ಬಣದವರನ್ನು ಕೂಡ ಸಮಾಧಾನ ಮಾಡಲಿಕ್ಕಾಗಿಲ್ಲ. ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡಲಿಕ್ಕೆ ಆಗಿಲ್ಲ ಅಂತ. ಬಣ ರಾಜಕೀಯನೂ ಕೂಡ ಇದರಲ್ಲಿ ಅಡಗಿರುವಂಥದ್ದು. ಒಂದ್ ಕಡೆ ರವಿ ಡಿಕೆ ಶಿವಕುಮಾರ್ ಅವರ ಸಂಬಂಧಿ MLC ಆಗಿದ್ದಾರೆ. ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಸಿದ್ದರಾಮಯ್ಯನವರ ಪರಮಾಪ್ತ ಕೆಎನ್ ರಾಜಣ್ಣ ಅವರು ಕೂಡ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಹೀಗಾಗಿ ಒಂದು ತೀರ್ಮಾನವನ್ನ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ರೆ, ಇಲ್ಲಿ ಸಿದ್ದರಾಮಯ್ಯನವರು ಮೊನ್ನೆ ಮೀಟಿಂಗ್ ಅನ್ನ ಕರೆದಂತ ಸಂದರ್ಭದಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಅಂತ ಹೇಳಿದ್ರು. ಬಿಕಾಸ್ ಬಹುತೇಕ ಇರುವಂತ ಏನು ಸದಸ್ಯರಿದ್ದಾರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ನವರೇ ಆಗಿರುವಂತ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅನ್ನುವಂಥ ಇಂಟೆನ್ಷನ್ ಇತ್ತು. ಈಗ ಮುಂದೂಡಿಕೆ ಆಗಿರುವಂಥದ್ದನ್ನ ನೋಡ್ತಾ ಇದ್ರೆ ಒಂದು ತೀರ್ಮಾನಕ್ಕೆ ಬರಲಿಕ್ಕಾಗಿಲ್ಲ. ಬಣ ರಾಜಕೀಯ ತಾರಕಕ್ಕೆ ಇರುವಂಥ ಹಿನ್ನೆಲೆಯಲ್ಲೇ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂಥದ್ದನ್ನ ನೋಡ್ಬೇಕಾ ಹೇಗೆ ಅಂತ? ಪೃಥ್ವಿರಾಜ್ ಹಾರನಹಳ್ಳಿ, ಮಹತ್ತರ ಬೆಳವಣಿಗೆ ಒಂದರ ಹಿನ್ನೆಲೆಯಲ್ಲಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿಢೀರ್ ಇದೀಗ ಮುಂದೂಡಿರತಕ್ಕಂಥದ್ದು. ನಾಟಕೀಯ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಇವತ್ತು ಕೆಎನ್ ರಾಜಣ್ಣ ಮತ್ತು MLC ಆಗಿರ್ತಕ್ಕಂಥ ರವಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಬೇಕಾಗಿತ್ತು. ಆದರೆ ಬದಲಾಗಿ ಹಾಲಿ ಅಧ್ಯಕ್ಷ ಆಗಿದ್ದಂಥ ಬೆಳ್ಳಿ ಪ್ರಕಾಶ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನ ಸರಣಗೌಡ ಬಯ್ಯಾಪುರ ಅವರು ನಾಮಪತ್ರವನ್ನು ಸಲ್ಲಿಸಿದರು. ಕೊನೆ ಗಳಿಗೆಯಲ್ಲಿ ಎಲ್ಲೊಂದು ಕಡೆ ಕೆಎನ್ ರಾಜಣ್ಣ ನಾಮಪತ್ರ ಸಲ್ಲಿಸುವ ಸಾಧ್ಯತೆ ಇತ್ತು ಮತ್ತು ರಾಜಣ್ಣರವರ ನಾಮಪತ್ರ ಸಲ್ಲಿಸಿದ ಕೂಡಲೇ MLC ರವಿಯವರು ಕೂಡ ನಾಮಪತ್ರ ಸಲ್ಲಿಸಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿದರು. ಆದರೆ ಎಲ್ಲೊಂದು ಕಡೆ ಒಂದಷ್ಟು ರಾಜಣ್ಣರವರು ಕೂಡ ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡಿದ್ರು. ಕೊನೆ ಗಳಿಗೆಯಲ್ಲಿ ನಾಮಪತ್ರ ಸಲ್ಲಿಸಬೇಕೆಂಬ ಸ್ಟ್ರಾಟಜಿಯನ್ನು ಮಾಡಿದ್ರು. ಈಗಾಗಲೇ ಇಲ್ಲೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಸಂಬಂಧಿಯೂ ಆಗಿರ್ತಕ್ಕಂಥ MLC ರವಿ ಈ ಬಾರಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುನಾವಣೆ ನಿಲ್ಲಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಮೊನ್ನೆ ಮುಖ್ಯಮಂತ್ರಿಗಳು ಕರೆದಂತಹ ಸಭೆಯಲ್ಲೂ ಕೂಡ ಹೊಸಬರಿಗೆ ಅವಕಾಶ ಕೊಡಿ ಅನ್ನೋ ಮುಖಾಂತರ ಸಭೆಯಲ್ಲೇ ರಾಜಣ್ಣರವರಿಗೆ ಪರೋಕ್ಷವಾಗಿ ಟಾಂಗನ್ನು ಕೊಟ್ಟರು. ಆದರೆ ಕೆಎನ್ ರಾಜಣ್ಣರವರು ಎಷ್ಟೇ ಮಾತನಾಡಿದ್ರು ಕೂಡ ನಾನು ಚುನಾವಣೆಗೆ ಸ್ಪರ್ಧಿಸ್ತೀನಿ ಅನ್ನೋ ಒಂದು ಸುಳಿವನ್ನೇ ಕೂಡ ಮುಖ್ಯಮಂತ್ರಿ ಎದುರಿಗೆ ಮತ್ತು ಆ ಸಭೆಯಲ್ಲಿ ಗುಟ್ಟನ್ನು ಬಿಟ್ಟುಕೊಟ್ಟಿರಲಿಲ್ಲ. ಆದರೂ ಕೂಡ ಕೊನೆಗಳಿಗೆ ಇವತ್ತು ಕೆಎನ್ ರಾಜಣ್ಣ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವಂಥದ್ದು ಮತ್ತು ಆ ಸಂದರ್ಭದಲ್ಲಿ ಬೆಳ್ಳಿ ಪ್ರಕಾಶ್ ಅವರು ವಾಪಸ್ ತೆಗೆದುಕೊಳ್ಳುವಂಥದ್ದು, ಆ ಮುಖಾಂತರ ಎಲ್ಲೊಂದು ಕಡೆ ಇದು ಅವಿರೋಧವಾಗಿ ಆಯ್ಕೆ ಆಗುವ ಒಂದು ಸ್ಟ್ರಾಟಜಿಯನ್ನು ಕೂಡ ಮಾಡಿದರು. ಆದರೆ ಎಲ್ಲೊಂದು ಕಡೆ MLC ರವಿ ಕೂಡ ಕೆಎನ್ ರಾಜಣ್ಣ ಅವರು ನಾಮಪತ್ರ ಸಲ್ಲಿಸಿದ ಮರುಗಳಿಗೆಯಲ್ಲೇ ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದರು. ಒಂದು ಕಡೆ MLC ರವಿ ಅವರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನಾಗಿ ಮಾಡಲೇಬೇಕಂತೇಳಿ ಸತಾಯ ಡಿಕೆ ಶಿವಕುಮಾರ್ ಮತ್ತು ಅವರ ಬಣದವರು ಪ್ರಯತ್ನವನ್ನು ಮಾಡಿದ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ನಿನ್ನೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸೇರಿದಂತೆ 6ಕ್ಕೂ ಹೆಚ್ಚು ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕರು ಸಭೆಯನ್ನು ನಡೆಸಿದರು. ಅಲ್ಲದೆ ಕೆಎನ್ ರಾಜಣ್ಣ ಕೂಡ ಅನೇಕ ನಿರ್ದೇಶಕರ ಸಭೆಯನ್ನು ಕೂಡ ನಡೆಸಿದರು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಒಂದು ಕಡೆ ಮುಖ್ಯಮಂತ್ರಿಗಳು ಪರೋಕ್ಷವಾಗಿ ಕೆಎನ್ ರಾಜಣ್ಣರವರ ಬೆನ್ನಿಗೂ ಕೂಡ ನಿಂತಿದ್ರು. ಅಲ್ಲದೆ ಎಲ್ಲೊಂದು ಕಡೆ
ಅಪೆಕ್ಸ್ ಬ್ಯಾಂಕ್ ಚುನಾವಣೆಯಲ್ಲಿ ಒಂದು ಕಡೆ ರಾಜಣ್ಣ ಸ್ಪರ್ಧೆ ಮಾಡದೇ ಇರುವಂಥದ್ದು ಮತ್ತು ಒಂದು ಕಡೆ ಎಲ್ ರವಿ ನಾಮಪತ್ರ ಸಲ್ಲಿಸದೇ ಇರತಕ್ಕಂಥ ಆ ಮುಖಾಂತರ ಒಂದಷ್ಟು ಸ್ಟ್ರಾಟಜಿಯನ್ನು ಕೂಡ ಮಾಡಲಾಗಿತ್ತು ಅಂತ ಹೇಳಲಾಗ್ತಿದೆ. ಆದರೆ ಎಲ್ಲೊಂದು ಕಡೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿರ್ತಕ್ಕಂಥದ್ದು, ಆ ಮುಖಾಂತರ ಸುರ್ಜೇವಾಲರವರು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಸದ್ಯ ಬಿಜೆಪಿಯ ಮಾಜಿ ಎಲ್ ಆಗಿರ್ತಕ್ಕಂಥ ಬೆಳ್ಳಿ ಪ್ರಕಾಶ್ ರವರು ಅಪೆಕ್ಸ್ ಬ್ಯಾಂಕ್ಸ್ನ ಅಧ್ಯಕ್ಷ ಹುದ್ದೆಗೆ ನಾಮಪತ್ರ ಸಲ್ಲಿಸಿರುವಂಥದ್ದು ಮತ್ತು ಉಪಾಧ್ಯಕ್ಷ ಹುದ್ದೆಗೆ ಬಿಜೆಪಿ ಕಾಂಗ್ರೆಸ್ನ ಸಣ್ಣಗೌಡ ಬಯ್ಯಾಪುರ ಅವರು ಸಲ್ಲಿಸಿರ್ತಕ್ಕಂಥ ಎಲ್ಲೊಂದು ಕಡೆ ನಾಟಕೀಯ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ನವರು ಯಾರು ಕೂಡ ಅಧ್ಯಕ್ಷ ಹುದ್ದೆಗೆ ನಾಮಪತ್ರ ಸಲ್ಲಿಸಿಲ್ಲ ಎಂಬ ಸಬೂಬನ್ನು ಹೇಳುವ ಮುಖಾಂತರ ಮುಖ್ಯಮಂತ್ರಿಗಳು ಇಡೀ ಚುನಾವಣೆಯನ್ನ ಮುಂದಿಡಿರತಕ್ಕಂಥದ್ದು. ಇನ್ನ ಮುಂದಿನ ಚುನಾವಣೆ ದಿನಾಂಕ ನಿಗದಿ ಆಗಬೇಕಾಗಿರ್ತಕ್ಕಂಥ ಆ ಮುಖಾಂತರ ಒಂದು ಕಡೆ ಹೈಕಮಾಂಡ್ ಈಗ ಚುನಾವಣೆಯಲ್ಲಿ ಮಧ್ಯ ಪ್ರವೇಶ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸಚಿವ ಸ್ಥಾನವನ್ನ ಕಳೆದುಕೊಂಡಿರ್ತಕ್ಕಂಥ ರಾಜೇಂದ್ರ ಅವರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹುದ್ದೆಗೆ ಕಣ್ಣಿಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಶತಾಯಗತೆ ಯಾವುದೇ ಕಾರಣ ಕೂಡ ರಾಜಣ್ಣ ಆಗಬಾರ್ದು, MLC ರವಿಯವರೇ ಆಗ್ಬೇಕಂತೇಳಿ ಮತ್ತೊಂದು ಕಡೆ ಎಲ್ಲಾ ರೀತಿಯ ಪ್ರಯತ್ನವನ್ನ DKಶಿ ಬಣದವರು ಮಾಡ್ತಿರ್ತಕ್ಕಂಥ ಈ ರಾಜಣ್ಣ ವರ್ಸಸ್ DKಶಿ ಗುಂಪಿನ ನಡುವಿನ ಈ ಒಂದು ಜಿದ್ದಾಜಿದ್ದಿಯಲ್ಲಿ ಇದೀಗ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹುದ್ದೆಯ ಚುನಾವಣೆಯನ್ನ ದಿಢೀರ್ನೆ ಮುಖ್ಯಮಂತ್ರಿಗಳು ಮುಂದೂಡಿರತಕ್ಕಂಥದ್ದು. ಪೃಥ್ವಿ ಪಟೇಲ್ರೆ, ಇಲ್ಲಿ ಈ ಮುಂಚೆನೂ ಕೂಡ ಇದೇ ರೀತಿಯಾಗಿ ಸಾಕಷ್ಟು ಕಡೆ KMFA ಆಗಿರ್ಬೋದು, ಸಾಕಷ್ಟು ಸಹಕಾರ ಸಂಘಗಳಾಗಿರ್ಬೋದು, ಬ್ಯಾಂಕ್ನ ಅಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಮಾನಕ್ಕೆ ಬರಲಾಗ್ತಾ ಇತ್ತು. ಈಗ ಮುಖ್ಯಮಂತ್ರಿ ಹುದ್ದೆಗೆ ಏನು 2.5 ವರ್ಷ ಅಂತ ರೀತಿಯಲ್ಲಿ ತೀರ್ಮಾನಗಳಾಗ್ತಾ ಇತ್ತು, ಆಗಿತ್ತು ಅನ್ನುವಂಥದ್ದು ಹೇಳಲಾಗ್ತಾ ಇದೆಯಲ್ಲ, ಇದರಲ್ಲೂ ಆ ರೀತಿಯಾಗಿ ಏನಾದರೂ ತೀರ್ಮಾನಕ್ಕೆ ಬರಲಾಗ್ತಾ ಇದೆಯಾ? ಅದೇ ಸಂದರ್ಭದಲ್ಲಿ ನಮ್ಮ ಬಣಕ್ಕೆ ಫಸ್ಟು ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ಬೇಕು ಅನ್ನುವಂಥ ಲಾಬಿ ಏನಾದರೂ ಜೋರಾಗಿದೆಯಾ? ಸಿದ್ದರಾಮಯ್ಯನವರು KN ರಾಜಣ್ಣ ಅವ್ರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ರ ಅಥವಾ KN ರಾಜಣ್ಣ ಅವರಿಗೇನೆ ಕೊಡಬೇಕು ಅನ್ನುವಂಥ ಪಟ್ಟಿಡ್ದಿದ್ದಾರಾ? ಪೃಥ್ವಿ, ಮುಂಬರಲಿರ್ತಕ್ಕಂಥ KMF ಅಧ್ಯಕ್ಷ ಹುದ್ದೆಯತ್ತ DK ಸುರೇಶ್ ಅವರು ಕಣ್ಣಿಟ್ಟಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಹಾಲು ಮಂಡಳಿಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರು ಬಮೂಲ್ನ ನಿರ್ದೇಶಕರಾಗಿರ್ತಕ್ಕಂಥ ಆ ಮುಖಾಂತರ ವರ್ಷಕ್ಕೆ ಸುಮಾರು 40,000 ಕೋಟಿ ರೂಪಾಯಿಯಷ್ಟು ಟರ್ನ್ ಓವರ್ ಇರ್ತಕ್ಕಂಥ ದೇಶದ ಪ್ರತಿಷ್ಠಿತ ಹಾಲು ಪ್ರತಿಷ್ಠಿತ ಕಂಪನಿ ಆಗಿರ್ತಕ್ಕಂಥ ಅಮೂಲ್ ಬಿಟ್ರೆ ನಂದಿನಿ ಆಗಿರ್ತಕ್ಕಂಥದ್ದು. ಹಾಗಾಗಿ KM ಅಧ್ಯಕ್ಷ ಹುದ್ದೆಯ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ DK ಸುರೇಶ್ ಒಂದ್ ಕಡೆ, ಮತ್ತೊಂದು ಕಡೆ ಎಲ್ಲೊಂದ್ ಕಡೆ ಅಪೆಕ್ಸ್ ಬ್ಯಾಂಕ್ಸ್ ಹುದ್ದೆಯ ಮೇಲೆ ಇದೀಗ ರಾಜಣ್ಣ ಅವರು ಕಣ್ಣಿಟ್ಟಿರ್ತಕ್ಕಂಥ ಆ ಮುಖಾಂತರ ಎಲ್ಲೊಂದ್ ಕಡೆ ಮುಂಬರಲಿರ್ತಕ್ಕಂಥ KMF ಚುನಾವಣೆಯಲ್ಲಿ ರಾಜಣ್ಣ ಬಣದವರು ಬೆಂಬಲ ಪಡೆಯುವ ಒಂದು ಸ್ಟ್ರಾಟಜಿ ಇದೆ ಅಂತ ಹೇಳಲಾಗ್ತಿದೆ. ನಿಮಗೆ ಅಪೆಕ್ಸ್ ಬ್ಯಾಂಕ್ಸ್ ಹುದ್ದೆಯನ್ನು ಬಿಟ್ಕೊಡ್ತೀವಿ, ನಾವು KMF ಅಧ್ಯಕ್ಷ ಹುದ್ದೆಗೆ ನಿಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ವಿರೋಧ ಮಾಡಬಾರ್ದೆಂಬ ಪ್ಲಾನ್ ಕೂಡ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕಾಗಿ ಹೈಕಮಾಂಡ್ ಮುಖಾಂತರ ಚುನಾವಣೆಯನ್ನು ಮುಂದೂಡಿಸುವ ಪ್ರಯತ್ನ ನಡೆದಿರೋದೆಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಸತಾಯಗತೆಯ ಸದ್ಯ ಇದೀಗ ಮಂತ್ರಿ ಸ್ಥಾನವನ್ನ ತೆಗೆದಿರ್ತಕ್ಕಂಥದ್ದು. ಸಂಪುಟ ಪುನರ್ರಚನೆ ಸಂದರ್ಭದಲ್ಲೂ KN ರಾಜಣ್ಣ ಮತ್ತೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳೋ ಡೌಟು. ಹಾಗಾಗಿ ಅಪೆಕ್ಸ್ ಬ್ಯಾಂಕ್ ಅಂತ ಪ್ರಮುಖ ಅಧ್ಯಕ್ಷ ಹುದ್ದೆಯನ್ನ ಪಡೆದುಕೊಳ್ಳಲಿಕ್ಕೆ ರಾಜಣ್ಣ ಅವರು ಕೂಡ ಪ್ಲಾನ್ ಅನ್ನು ಮಾಡಿರುವಂಥದ್ದು. ಪರೋಕ್ಷವಾಗಿ ಮುಖ್ಯಮಂತ್ರಿಗಳು ಅವರ ಆಪ್ತ ಆಗಿರೋ ಕಾರಣಕ್ಕೆ ಬೆಂಬಲವನ್ನು ನೀಡಿರ್ತಕ್ಕಂಥ ಆ ಮುಖಾಂತರ ಎಲ್ಲೊಂದು ಕಡೆ ಅಪೆಕ್ಸ್ ಬ್ಯಾಂಕ್ ವರ್ಸಸ್ KMF ಇರ್ತಕ್ಕಂಥದ್ದು. KMF ಚುನಾವಣೆಯಲ್ಲಿ ಒಂದು ವೇಳೆ KN ರಾಜಣ್ಣ ಅವರು ಎಂಟ್ರಿ ಕೊಟ್ರೆ ಆಗ ಎಲ್ಲೊಂದ್ ಕಡೆ ಈಗಾಗಲೇ ಹಾಸನ ಹಾಲು ಉತ್ಪಾದನಾ ಘಟಕದಿಂದ ಅಲ್ಲಿ ನಿರ್ದೇಶಕರಾಗಿರ್ತಕ್ಕಂಥ HD ರೇವಣ್ಣ ಕಡೆ ಇರ್ತಕ್ಕಂಥದ್ದು, ಧಾರವಾಡದಲ್ಲಿ ಕೂಡ JDS ಇರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದ್ ಕಡೆ ಟಕ್ಕರ್ ಕೊಡುವ ಸಾಧ್ಯತೆ ಇದೆ ಎಂಬ ಸ್ಟ್ರಾಟಜಿ ಕೂಡ ಇರ್ತಕ್ಕಂಥ. ಹಾಗಾಗಿ ಎಲ್ಲೊಂದ್ ಕಡೆ ಈ ಅಪೆಕ್ಸ್ ಬ್ಯಾಂಕ್ ಮತ್ತು KMF ನಡುವಿನ ಅಧ್ಯಕ್ಷ ಹುದ್ದೆಯ ಸಮಾನ ಹಂಚಿಕೆಯ ಸ್ಟ್ರಾಟಜಿ ಕೂಡ ಇದರಲ್ಲಿ ಅಡಗಿದೆ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.